ಈ ಫಿಲಮ್ ತುಂಬಾ ಚೆನ್ನಾಗಿದೆ, ನಾವು ನೋಡಿದ್ವಿ. ಇದರಲ್ಲಿ ತುಂಬಾ ಹಾಡುಗಳು ತುಂಬಾ ಚೆನ್ನಾಗಿದೆ, ಒಳ್ಳೆ ನೇಸರು, ಒಳ್ಳೆ ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ತರ ಚೆನ್ನಾಗಿದೆ ಪಿಕ್ಚರು. ಈ ಕಾಲದ ಮಕ್ಕಳಿಗೆ ತುಂಬಾ ಕನ್ಫ್ಯೂಷನ್ ಇದೆ, ಹೆಂಗೆ ಏನು ಅಂತ. ಇದನ್ನ ನೋಡಿದ್ರೆ ಅವ್ರಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ, ಒಳ್ಳೆ ಅರ್ಥ ಇದೆ, ಒಳ್ಳೆ ಮೆಸೇಜ್ ಇದೆ. ನನಗಂತೂ ತುಂಬಾ ಹಾಡುಗಳು ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಎಲ್ಲ ಪ್ರೇಕ್ಷಕರು ಬಂದು ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಸೊ ಈಗ ಫಿಲ್ಮ್ ಈಗಷ್ಟೇ ನೋಡ್ಕೊಂಡ್ ಬಂದೆ ದೂರದರ್ಶನ. ತುಂಬಾ ಬೇರೆ ಥರದ ಕತೆ. ಈಗಿನ ಜನರೇಷನ್ ಅಂದ್ರೆ ಮೊದ್ಲಾಗಿದ್ರೆ ಒಂದ್ಸಲ ಐ ಲವ್ ಯು ಅಂತಂದ್ಮೇಲೆ ಮುಗಿತು, ಇವ್ರನ್ನೇ ಮದುವೆ ಆಗೋದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ತುಂಬಾ ರಿಲೇಶನ್ಶಿಪ್ ಅಲ್ಲಿ ಬರ್ತಿದೀವಿ, ತುಂಬಾ ಮದುವೆಗಳಲ್ಲಿ ಬರ್ತಿದೀವಿ, ತುಂಬಾ ಖುಷಿಯಾಗೂ ಇರಲ್ಲ ಅಂತ ಮದುವೆಗಳಲ್ಲಿ. ಅಂಡ್ ಇದು ನಮ್ಗೆ ಕನ್ನಡ ಹೇಳಿದಂಗೆ ಇತ್ತು. ಈಗಿನ ಜನರೇಷನ್ ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ, ಎಸ್ಪೆಷಲಿ ವಿಮೆನ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಅವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬಹುದು. ಮೊದಲ ಚೂಸ್ ಮಾಡ್ಕೊಳ್ಳೋದು ಕಡಿಮೆ ಇತ್ತು. ಸೊ ಅದರಿಂದಾಗಿ ಅವರು ಅವ್ರ ರಿಲೇಶನ್ಶಿಪ್ ನನಗೆ ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡುವಂತ ಯಾವುದೇ ಟ್ಯಾಬುಗಳಿಲ್ಲದೆ, ಯಾವುದೇ ಸ್ಟಿರಿಯೋಟಿಪಿಕಲ್ ಒತ್ತಡಗಳಿಲ್ಲದೆ ಅದನ್ನ ಡಿಸೈಡ್ ಮಾಡುವಂತ ಪರಿಸ್ಥಿತಿ ಈಗಿದೆ. ಸೊ ಅದಕ್ಕೆ ತಕ್ಕಂತೆ ಸಿನಿಮಾ ಮೂಡ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಹಾಡುಗಳೆಲ್ಲದೂ ಚೆನ್ನಾಗಿದೆ. ವಿಜಯ್ ಕೃಷ್ಣ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಈವನ್ ಹೆಸರು ಮತ್ತೆ ಭೂಮಿ ಕ್ಯಾರೆಕ್ಟರ್ ಮಾಡಿದ್ರು, ಅವ್ರದ್ದು ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಟಿಂಗ್ ಎಲ್ಲದು ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಳ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ದೂರ ತೀರ ಯಾನ ಸಿನಿಮಾ ನೋಡ್ಕೊಂಡೆ. ದೂರ ತೀರ ಯಾನ ಮನಸ್ಸು ತುಂಬ ಹತ್ರ ಆಯಿತು. ನಾವೆಲ್ಲರೂ ಒಂದಲ್ಲ ಒಂದು ಯೋಚನೆ, ಒಂದಲ್ಲ ಒಂದು ಸ್ಟೇಜಲ್ಲಿ ಪ್ರೀತಿಗೆ ಇದ್ದೇ ಇರ್ತೀವಿ. ಪ್ರೀತಿಗೆ ಪ್ರೇಮ ಸಂಬಂಧಕ್ಕೆ ಹಲವು ಆಯಾಮಗಳು ಇರ್ತವೆ. ಸೊ ಇಲ್ಲೊಂದು ಒಂದು ಆಯಾಮನ ನೋಡಬೇಕು ಅಂತಂದರೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಸಿನಿಮಾ ನೋಡಬೇಕು. ತುಂಬ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಿದ್ದಾರೆ, ತುಂಬ ಮ್ಯೂಸಿಕಲ್ ಆಗಿ ಕಟ್ಕೊಟ್ಟಿದ್ದಾರೆ. ವಿಜಯ್ ಮತ್ತು ಬೋತ್ ಲೀಡ್ಸ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಸಹಜವಾಗಿ ಇಬ್ಬರು ಕೂಡ ಪಾತ್ರಗಳು ಅನ್ನಿಸ್ತಾರೆ. ಆ್ಯಂಡ್ ಅವರು ಕೂಡ ನಮ್ಗೆ ತುಂಬ ಹತ್ತಿರ ಆಗ್ತಾರೆ. ನಮ್ಮ ಬಕೇಶ್ ಅವರ ಮ್ಯೂಸಿಕ್ ಆಗಿರ್ಬೋದು, ಬ್ಯೂಟಿಫುಲ್ ಆಗಿರೋ ಹಾಡುಗಳು, ನಿಮಗೆ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾ ಮತ್ತು ಒಂದಿಷ್ಟು ಯೋಚನೆಗಳಿಗೆ ತಳ್ಳುವಂಥ ಸಿನಿಮಾ. ಬ್ಯೂಟಿಫುಲ್ ಆಗಿ ಬಂದು ನೋಡಿ. ಆ್ಯಂಡ್ ಥಿಯೇಟ್ರಲ್ಲಿ ಬಂದು ನೋಡಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಮಾಡಿರುವಂಥ ಸಿನಿಮಾ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಲ್ ದಿ ಬೆಸ್ಟ್ ಎಂಥ ಟೀಮು ಬೇರೆ ಆಗ್ತಿದೆ. ನಮಸ್ಕಾರ. It felt so good watching the movie on theater. Like it's been so, I was so used to watching all these action films and everything, but a simple feel-good slice of life movie in theaters, it felt so good. And this is something everyone should watch it in theaters, because we got so used to watching it on OTT content, pausing it, going out. But the most important thing is just sit in the theater, forget everything. And I really want to travel after watching this film. Everyone should watch it in theaters. ಎಲ್ರಿಗೂ ನಮಸ್ಕಾರ. ನಾನು ರಾಮೇನಹಳ್ಳಿ ಜಗನ್ನಾಥ್, ವಂದಿಸಿ ಬರೆಯುವ ಚಿತ್ರದ ನಿರ್ದೇಶಕ. ಈಗ ತಾನೇ ಮನ್ಸೂರ್ ಅವರ ಸರ್ ದೂರ ತೀರಾಯನ ನೋಡಿದೆ. ಸಿನಿಮಾ ತುಂಬ ಭಾವನಾತ್ಮಕವಾದ ಒಂದು ಜರ್ನಿ ಇದೆ. ಮನ್ಸೂರ್ ಅವರ ಹಳೆಯ ಚಿತ್ರಗಳಿಗೂ ಈ ಚಿತ್ರಗಳಿಗೂ ಕಂಪ್ಲೀಟ್ಲಿ ಬೇರೆ ಜಾನ್ರದಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ. ಆ್ಯಂಡ್ ಆ ಒಂದು ಜರ್ನಿ ಅಂತ ಫೀಲ್ ಆಗುತ್ತೆ. ಎಸ್ಪೆಷಲಿ ದ ಮ್ಯೂಸಿಕ್ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಬಕೇಶ್ ಅವರು ತುಂಬ ಒಳ್ಳೆ ಕೆಲಸನ ಮಾಡಿದ್ದಾರೆ. ಒಂದು ಈ ಸಿನಿಮಾದಲ್ಲಿ ಏನಂತ ಅಂದರೆ, ಆ ರಿಲೇಷನ್ಶಿಪ್ ಬಗ್ಗೆ ಮತ್ತು ಆ ವ್ಯಾಲ್ಯೂಸ್ ಬಗ್ಗೆ, ಮತ್ತು ಅದು ಈಗಿನ ಜನ್ರೇಷನ್ ಇರುವಂಥ ಒಂದು ಜಂಜಾಟ, ಅದು ಒಂದು ರಿಲೇಷನ್ಶಿಪ್ ವಿಷಯದಲ್ಲಿ ಆ ಒಂದು ತೀರ್ಮಾನ ತಗೊಳ್ಳೋದಕ್ಕಾಗಲಿ ಯಾವುದಾಗಲಿ ಆ ಥರದ ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಡೈಲಾಗ್ಸ್ಗಳು ಇಷ್ಟ ಆಯಿತು. ಸೊ ಓವರ್ ಆಲ್ ಒಂದು ಜರ್ನಿ ಅಂತ ಫೀಲ್ ಆಗುತ್ತೆ. ದಯವಿಟ್ಟು ಇದನ್ನು ಥಿಯೇಟ್ರಲ್ಲೇ ಬಂದು ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಆ್ಯಂಡ್ ಟೈಟಲ್ ಟ್ರ್ಯಾಕ್ ಈಸ್ ಗುಡ್ ಆ್ಯಂಡ್ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ಕಾರ. ಇದು ನಮ್ಮ ಜನನಿ ಪಿಕ್ಚರ್ಸ್ ಇಂದ ರಿಲೀಸ್ ಮಾಡ್ತಾ ಇರೋ 7ನೇ ಸಿನಿಮಾ. ಜನನಿ ಪಿಕ್ಚರ್ಸ್ ಇಂದ ರಿಲೀಸ್ ಮಾಡ್ತಾ ಇರೋ 7ನೇ ಸಿನಿಮಾ ಇದು. ಆ್ಯಂಡ್ ಮನ್ಸೂರ ಸರ್ ಡೈರೆಕ್ಷನ್ ಅಲ್ಲಿ
ಅಂದ್ರೆ ಅವ್ರ ಜಾನರ್ ಬಿಟ್ಟು ಬೇರೆ ಜಾನರ್ನಾಗ ಮಾಡಿ ಸಿನಿಮಾ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ನೋಡೋರಿಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರ್ಯಾರು ಸಿನಿಮಾ ನೋಡಿರಿ ನಿಮ್ ರಿವ್ಯೂ ಇಂಟರ್ನೆಟ್ನಾಗ ಬರ್ದಾಕ್ರಿ, ಮತ್ತೆ ಯಾರಿಂದ ನೋಡಿಲ್ಲ ಥಿಯೇಟರ್ನಾಗ ಹೋಗಿ ನೋಡ್ರಿ. ಅಂಡ್ ಹೋಪ್ಫುಲಿ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಮುಂದಿನ ದಿನಗಳದಾಗ ಚಲೋ ಫುಟ್ಫಾಲ್ ಬೀಳ್ತದ. ಈಗ ಆದಷ್ಟು ಥಿಯೇಟರ್ಗಳಿಗೆ ಬಂದು ಸಿನಿಮಾ ನೋಡಿ, OTT ಸಲುವಾಗಿ ಅಂತ ಕಾಯ್ಬೇಡ್ರಿ. ಮತ್ತೆ ಈ ವೀಕೆಂಡ್ ಅಲ್ಲಿ ಆದಷ್ಟು ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಹೀಗೆ 3 ದಿನದಾಗ ನೋಡಿದ್ರೆ ಸಿನಿಮಾ ರೀಚ್ ಚಲೋ ಆಗುತ್ತೆ. ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸ್ಪ್ರೆಡ್ ದ ವರ್ಡ್. ಥ್ಯಾಂಕ್ ಯು. ಈಗಷ್ಟೇ ದೂರ ತೀರ ಯಾರ ಫಿಲ್ಮ್ ನೋಡ್ಕೊಂಡ್ ಬಂದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.